ಗೈಸ್, ನಮ್ಮಮ್ಮ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಮಾಡ್ತಿದ್ದಾರೆ. ಸೊ ಮಸಾಲೆ ಖಾರ ಬೇಕಾಗುವಂಥ ಎಲ್ಲ ಐಟಮ್ನ ನಮ್ಮಮ್ಮ ರೆಡಿ ಮಾಡ್ಯಾರ. ಸೊ ನಮಗೆ ಒಂದೊಂದಾಗಿ ನಾನು ಹೇಳ್ತೀನಿ ಯಾವ ಥರ ಮಸಾಲೆ ಖಾರ ನಮ್ಮ ಉತ್ತರ ಕರ್ನಾಟಕ ಹೆಣ್ಮಕ್ಳು ರೆಡಿ ಮಾಡ್ತಾರೆ ಅಂತ. ಯಾರಿಗೆಲ್ಲ ರೆಸಿಪಿ ಬೇಕಂಡವರು ನೋಡ್ಕೊಳ್ಳಿ, ಹಾಗೆ ನೀವು ಬೇಕಾದ್ರೆ ಮಾಡ್ಕೊಳ್ಳಿ. ಓಕೆ, ಲೆಟ್ ಸ್ಟಾರ್ಟ್. ಫಸ್ಟು ಹಸಿ ಕೊಬ್ಬರಿ ಏನಿರುತ್ತಲ್ಲ, ಕೊಬ್ಬರಿನ ಒಣಗಿಸ್ಬಿಟ್ಟು ಇದನ್ನು ಡೀಪ್ ಫ್ರೈ ಮಾಡಿರೋದು. ಇದು ಈ ಗೋಲ್ಡನ್ ಬ್ರೌನ್ ಬರೋ ರೇಂಜ್ಗೆ ಇದನ್ನು ಫ್ರೈ ಮಾಡಿರ್ತಾರೆ. ಓಕೆ, ಇಷ್ಟು ಐ ಥಿಂಕ್ ಇದು ಟೋಟಲಾಗಿ ಮೆಣಸಿನ್ಕಾಯಿ ಇರೋದು 6 kg ಅಂದರೆ 6 kgವರೆಗೂ ಮೆಣಸಿನ್ಕಾಯಿ ಇದೆ. ಆ ಮೆಣಸಿನ್ಕಾಯಿಗೆ ಇಷ್ಟಾಗುತ್ತೆ, ಇಷ್ಟು ರೆಡಿ ಮಾಡಿದ್ದಾರೆ. ಇದು ಒಣ ಕೊಬ್ಬರಿನ ಡೀಪ್ ಫ್ರೈ ರೆಡಿ ಮಾಡಿರೋದು. ಆ್ಯಂಡ್ ಇಲ್ಲಿ ನೋಡಿದ್ರೆ ಇದ್ರ ಮಸಾಲೆಗಳು ಏನಪ್ಪ ಅಂತಂದರೆ ಇದೆಲ್ಲ ಇದನ್ನು ಫ್ರೈ ಮಾಡಿರೋದು, ಅಂದರೆ ಹುರಿದಿರೋದು. ಇದರಲ್ಲಿರುವಂಥ ಮಸಾಲೆಗಳು ನೀವು ನೋಡ್ದಂಗೆ ಇದೆಲ್ಲ ಜಸ್ಟ್ ಹುರಿದಿರೋದು. ಜೀರಿಗೆ, ಆಮೇಲೆ ಕೊತ್ತಂಬರಿ ಕಾಳು, ಎಲೆ, ಆಮೇಲೆ ಚಕ್ರ ಮಗ್ಗಿ, ಆಮೇಲೆ ಹೂವು, ಜಸ್ಟ್ ವೆಯ್ಟ್ ಎಲ್ಲನೂ ಜಸ್ಟ್ ಕಪ್ಪಗಾಗೋ ಲೆವೆಲ್ಗೆ ಹುರ್ಕೋಬೇಕು. ಇದು ಅರಿಶಿಣದ ಬೇರುಗಳು, ಇದನ್ನು ಹುರ್ಕೊಂಡು ಆಮೇಲೆ ಏನು ಮಸಾಲೆ ಬರುತ್ತೋ ಎಲ್ಲ ಮಸಾಲೆಗಳನ್ನ ಸೇರಿಸ್ಬಿಟ್ಟು, ಇದು ಕಸೂರಿ ಮೇಥಿ ಸಹ ಇದೆ ಇದರಲ್ಲಿ. ಓಕೆ, ಆ್ಯಂಡ್ ಹೈಜಿನಿಕ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಕೋಬೇಡಿ. ಆಲ್ಮೋಸ್ಟ್ ಕೈ ವಾಶ್ ಮಾಡಿದ್ದೀನಿ, ತಲೆ ಕೆಡ್ಸ್ಕೊಳ್ಕೋಬೇಡಿ. ಆ್ಯಂಡ್ ಇದರಲ್ಲಿ ಇದೆ ಈ ಥರದ ಎಲ್ಲ ಮಸಾಲೆಗಳನ್ನು ಜಸ್ಟ್ ಫ್ರೈ ಮಾಡ್ಕೋಬೇಕು. ಇದು ನಿಮ್ಮ ಅರಿಶಿಣ ಬೇರಿದು, ಇದನ್ನು ನಿಮ್ಗೆ ಸಿಗುತ್ತಾ ಅಂಗಡಿಯಲ್ಲಿ ಹುಡುಕಿದ್ರೆ. ಇದೆಲ್ಲನೂ ಜಸ್ಟ್ ಏಲಕ್ಕಿ ಆಗ್ಬೋದು, ಆಮೇಲೆ ಚಕ್ರ ಮಗ್ಗಿ ಆಗ್ಬೋದು. ಓಕೆ, ದಾಲ್ಚಿನ್ನಿ, ಲವಂಗಗಳು. ಓಕೆ, ಇದು ನಮ್ಮಲ್ಲಿ ಜಸ್ಟ್ ಏನು ಇವಾಗ ಅರಿಶಿನ ಬೇರೆ ಇರುತ್ತಲ್ಲ, ನೀವು ಅರಿಶಿನ ಪುಡಿ ಅಂತಿರಲ್ಲ, ಅದನ್ನು ಬೇರಿದ್ದಾಗಲೇ ನಮ್ಮ ಕಡೆ ಶೇಖರಣೆ ಮಾಡಿ ಇಟ್ಟಿರ್ತಾರೆ. ಅದನ್ನು ಖಾರಕ್ಕೆ ಹಾಕ್ಕೊಂಡು ಖಾರ ಮಾಡ್ತಾರೆ. ಇದಿಷ್ಟು ಇದನ್ನೆಲ್ಲ ನೀವು ಡೀಪ್ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಮಾಡ್ಕೊಂಡಾಗ ಇದು ನಿಮಗೆ ಈ ಒಂದು ಸ್ಟ್ರಕ್ಚರ್ ಬಂದಾಗ ಇದನ್ನು ಅಪ್ಲೈ ಮಾಡೋಕ್ಕಾಗುತ್ತೆ. ಇದನ್ನು ಖಾರ ಕುಟ್ಟಬೇಕಾದ್ರೆ ಮಷಿನಲ್ಲಿ ಹಾಕ್ಬೇಕಾದ್ರೆ ಈ ಖಾರದ ಮಷಿನ್ನ ಹಾಕ್ತಾರೆ. ಓಕೆನಾ. ಹಾಗೆ ನಿಮಗೆ ಈರುಳ್ಳಿಗಳಿರ್ತದೆ, ಈರುಳ್ಳಿನ ಫುಲ್ಲು ಡೀಪ್ ಬ್ರೌನ್ ಆಗಿ, ಇದು ಯಾವ ಕಲರ್ ಬಂದಿದೆ ನೋಡಿ, ಇದು ಟೆಕ್ಸ್ಚರ್ ನೋಡ್ಕೊಳ್ಳೋ. ಈ ಟೆಕ್ಸ್ಚರ್ ಬರೋವರೆಗೂ ಈರುಳ್ಳಿನ ಜಸ್ಟ್ ಐ ಥಿಂಕ್ ಇದನ್ನು ಕುದಿಸಿದ್ದಾರೆ ಅನ್ಕೊತೀನಿ. ಜಸ್ಟ್ ಇದನ್ನು ಎಣ್ಣೆ ಜೊತೆ ಹಾಕಿ ಫ್ರೈ ಮಾಡ್ಕೊಂಡಾಗ ಈ ಲೆವೆಲ್ಗೆ ಬರುತ್ತೆ. ಇದು ಈರುಳ್ಳಿ. ಓಕೆ, ಈರುಳ್ಳಿ ಅಷ್ಟೇ ಇರುತ್ತೆ, ಇದರಲ್ಲಿ ಯಾವುದೇ ಥರ ಮತ್ತೆ ಎಕ್ಸ್ಟ್ರಾ ಏನಿಲ್ಲ. ಓಕೆ, ಇದು ಈರುಳ್ಳಿ. ಅದಾದಮೇಲೆ ಕೊತ್ತಂಬರಿ, ನಿಮ್ಮ ಕಡೆ ಕೊತ್ತಂಬರಿ ಏನಂತಾರೆ, ಕೊತ್ತಂಬರಿನ ಈ ಲೆವೆಲ್ಗೆ ಇಷ್ಟು ಕೊತ್ತಂಬರಿ ಬೇಕಾಗುತ್ತೆ. ಅದಾದಮೇಲೆ ಬೆಳ್ಳುಳ್ಳಿ ನಾರ್ಮಲ್ ಆಗಿರುತ್ತೆ. ಇಷ್ಟು ಬೆಳ್ಳುಳ್ಳಿ ಆಲ್ಮೋಸ್ಟ್ ರೆಡಿ ಮಾಡಿದ್ದಾರೆ. ಓಕೆ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋಂಥ ಬೆಳ್ಳುಳ್ಳಿ ಇದು. ಓಕೆ, ದೆನ್ ಆಲ್ಮೋಸ್ಟ್ ನೀವು ಬೇಕಂದರೆ ಇದರಲ್ಲಿ ಹಸಿ ಶುಂಠಿ ಕೂಡ ಆ್ಯಡ್ ಮಾಡ್ಕೋಬೋದು. ಓಕೆ, ಇಷ್ಟೆಲ್ಲನೂ ತಯಾರು ಮಾಡ್ಕೊಂಡಾದಮೇಲೆ ಏನು ಮೆಣಸಿನ್ಕಾಯಿ ಒಣಗಿಸಿರೋಂಥ ಮೆಣಸಿನ್ಕಾಯಿನ ತಂಪಾದ ಬಿಸಿಲಲ್ಲಿ ಒಣಗಿಸಿರೋಂಥ ಒಂದು ಮೆಣಸಿನ್ಕಾಯಿಗಳನ್ನ ಮಷಿನ್ಗೆ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ವಿಡಿಯೋ ನಿಮಗೆ ನಾನು ಮಷಿನಲ್ಲಿ ಹಾಕಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಹಾಕ್ತಾರೆ ಅಂತ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಯಾರೆಲ್ಲ ನಿಮಗೆ ಮಸಾಲೆ ಬಗ್ಗೆ ಮಾಹಿತಿ ಬೇಕನ್ನೋರು ಜಸ್ಟ್ ಕಮೆಂಟ್ ಮಾಡಿ. ನಾನು ನಿಮಗೆ ಮಸಾಲೆ ಬಗ್ಗೆ ಪ್ರತಿಯೊಂದು ಮಸಾಲೆ ಲಿಸ್ಟ್ಗಳನ್ನ ನಿಮಗೆ DM ಅಲ್ಲಿ ಕಳಿಸ್ಕೊಡ್ತೀನಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಆ್ಯಂಡ್ ನೀವು ನೋಡ್ತೀನಿ ನಾನು ನಿಮಗೆ ಮಷಿನಲ್ಲಿ ಹಾಕ್ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಷಿನಲ್ಲಿ ಹಾಕ್ತಾರೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ಸೊ ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಇದನ್ನು ಆಲ್ಮೋಸ್ಟ್ ತುಂಬ ದಿನದಿಂದ ಒಣಗಿಸಿದ್ದಾರೆ. ಐ ಮೀನ್ ಎಳೆ ಬಿಸಿಲಲ್ಲಿ ಒಣಗಿಸಿರೋಂಥ ಮೆಣಸಿನ್ಕಾಯಿಗಳದು. ಇದನ್ನು ನೋಡಿದ್ರೆ ಎಷ್ಟು ಕ್ರಂಚ್ ಆಗಿದೆ, ಎಷ್ಟು ಸೌಂಡ್ ಬರ್ತಿದೆ ನೋಡಿ. ಇವನ್ ಎಷ್ಟು ಈ ಲೆವೆಲ್ಗೆ ಇದನ್ನು ಒಣಗಿಸ್ಬಿಟ್ಟು ಆಮೇಲೆ ಇದನ್ನು ಮಷಿನ್ಗೆ ಹಾಕಿದ್ರೆ ಇದರದೊಂದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಹಾಗೆ ನಿಮಗೆ ಸ್ಟ್ರಕ್ಚರ್ ಬರುತ್ತೆ ಖಾರಕ್ಕೆ. ಆ್ಯಂಡ್ ಇದನ್ನು ಇವಾಗ ರೆಡಿ ಆಗಿದೆ ಆಲ್ಮೋಸ್ಟ್. ನಾವು ಇದನ್ನು ಈ ಒಂದು ಏನು ಪಾರ್ಟ್ ಇರುತ್ತೋ ಇದನ್ನು ತೆಗಿಯಲ್ಲ, ಹಾಗೆ ನಾವು ಮಷಿನ್ಗೆ ಹಾಕ್ತೀವಿ ಅಂತ. ಓಕೆ, ಸೊ ನೆಕ್ಸ್ಟ್ ಇದನ್ನು ನಿಮಗೆ ಈ ಬೀಜ ಸಮೇತ ಎಲ್ಲ ಮಷಿನ್ಗೆ ಹಾಕಿದಾಗ ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಖಾರ ರೆಡಿ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಮಷಿನ್ ಹಾಕಿ ತೊಗೊಂಡೋಗೋಣ ಇದನ್ನು.
ರಮ್ಸಾಕ್ಬೇಕಲ್ಲ ಮನೇನು ರಮ್ಸಬೇಕು ನಮ್ಮ ಮಕ್ಕಳು ನಮ್ಮ ರಮ್ಸ್ಬೇಕಲ್ಲ ತಗೋ ತಗೋ ಮನೆ ನೆಂಟಿ ಕೈ ಖಾರ ಹಿಡಿದು ಮಕ್ಕಾರು ತಿಕ್ಕೊಂಡಿ ಇದೆಲ್ಲ ಮಸಾಲೆ ಹಾಕಿದ್ಮೇಲೆ ಈ ಲೆವೆಲ್ಗೆ ಬಂದಿರುತ್ತೆ ಇಷ್ಟೊಂದು ದೊಡ್ಡ ದೊಡ್ಡ ಗಂಟಾಗಿರುತ್ತೆ. ಇದೆಲ್ಲ ನೀವು ಹೊಡೆದ್ಬಿಟ್ಟು ಈ ಥರ ಮಾಡಿ ಡಬ್ಬೆ ಬಾಕ್ಸಲ್ಲಿ ಶೇಖರಣೆ ಮಾಡೋದ್ರಿಂದ ಅಡುಗೆ ಮಾಡಬೇಕಾದ್ರೆ ಒಂದು ಮೇಜರಲ್ಲಿ ನೀವು ಅಡುಗೆಗೆ ಹಾಕ್ಬೋದು. ಇಲ್ಲಾಂದರೆ ಇವಾಗ ಏನಿದು ಗಂಟಾಗಿದೆ ಈ ಥರ ಒಂದಿಷ್ಟು ಗಂಟುಗಳು ನೀವು ಅಡುಗೆಗೆ ಹಾಕಿದ್ರಿ ಅಂದರೆ ಜಾಸ್ತಿ ಆಗ್ಬಿಡುತ್ತೆ. ಅಂದರೆ ಈ ಖಾರದ ಕಲರ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗಿರುತ್ತೆ ಈ ಖಾರ ಇವಾಗ ಯಾವ ರೇಂಜಲ್ಲಿ ಟೇಸ್ಟ್ ಆಗುತ್ತೆ ಅಂತ. ಸೊ ಜಾಸ್ತಿ ಹಾಕಿದಾಗ ತುಂಬ ಹಾರ್ಡಾಗುತ್ತೆ. ಅಂದರೆ ಖಾರ ಜಾಸ್ತಿ ಆದಾಗ ನಿಮಗೆ ಸರಿ ಅನಿಸಲ್ಲ. ಅದೇ ನೀವು ಏನಾದ್ರು ಈ ಥರ ಒಂದು ಪುಡಿ ಮಾಡಿ ಇಟ್ಕೊಂಡು ಎಷ್ಟು ನಿಮ್ಗೆ ಮೇಜರ್ ಬೇಕು ಸ್ಪೂನ್ ಲೆವೆಲಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಮತ್ತು ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ಖಾರ ಇವಾಗ ನೀವು ತಿಂದು ನೋಡ್ತೀನಿ ಅಂತಂದರೆ ತುಂಬ ಖಾರ ಆಗಿರುತ್ತೆ. ಇವಾಗ ನೀವು ಜೋಳದ ಚಿಪ್ಸ್ ಅಂತಾರಲ್ಲ ಆ ಲೆವೆಲ್ಗೇನಲ್ಲ, ಸ್ವಲ್ಪ ಅದಕ್ಕಿಂತ ಕಡಿಮೆ ಇರುತ್ತೆ, ಬಟ್ ಜಾಸ್ತಿ ಖಾರ ಇರುತ್ತೆ. ನಮ್ಮ ಉತ್ತರ ಕರ್ನಾಟಕ ಖಾರ ಅಂದರೆ ಒಂಥರ ಲೆವೆಲಲ್ಲಿ ಇರುತ್ತೆ. ಇದನ್ನು ನೀವು ಈ ಲೆವೆಲ್ಗೆ ಮಾಡಿಕೊಂಡು ನಮ್ಮ ಕಡೆ ಉತ್ತರ ಕನ್ನಡ ಹೆಣ್ಮಕ್ಳು ಮಳೆಗಾಲ ಅಥವಾ ಬೇಸಿಗೆಯಲ್ಲಿ ಏನು ಮಾಡ್ಕೊತಾರೆ ಅಥವಾ ಚಳಿಗಾಲದಲ್ಲಿ ಮಾಡಿಕೊಂಡು ವರ್ಷದ ಒಂದು 12 ತಿಂಗಳುಗಟ್ಟಲೆ ಇದನ್ನು ಶೇಖರಣೆ ಮಾಡಿಟ್ಕೊತಾರೆ. ಇಷ್ಟು ಖಾರ ನಮಗೆ ಮಿನಿಮಮ್ ನಾವು ಇವಾಗ ಮನೇಲಿ ಯೂಸ್ ಮಾಡೋದು ಇದು 4 ರಿಂದ 4.5 kg ಮೆಣಸಿನಕಾಯಲ್ಲಿ ಆಗಿರೋಂಥ ಖಾರ ಇದು. ಓಕೆ, ಅಷ್ಟೇ ಮೇಜರಲ್ಲಿ ಬಂದಿರುತ್ತೆ. ಇದನ್ನು ನಾವು 1 ವರ್ಷ ಆರಾಮಾಗಿ ಯೂಸ್ ಮಾಡ್ಕೊತೀವಿ. ಮತ್ತು ಮುಂದಿನ ವರ್ಷ ಚಳಿಗಾಲಕ್ಕೆ ಮತ್ತು ನಾವು ಇವಾಗ ಸಂಡಿಗೆ ಅನ್ಬೋದು, ಶಾವಿಗೆ ಅನ್ನೋದು ಇದೆಲ್ಲ ಏನು ಮಾಡ್ಕೊಂಡಿರ್ತಾರಲ್ಲ ಅದೇ ಥರ ಇದನ್ನು ಕೂಡ ಒಂದೇ ಸಲ ಮಾಡಿಟ್ಕೊಂಡು ಆಮೇಲೆ ಶೇಖರಣೆ ಮಾಡ್ತಾರೆ. ಶೇಖರಣೆ ಮಾಡೋಂಥ ವಿಧಾನಗಳಲ್ಲಿ ನೀವು ಪ್ಲಾಸ್ಟಿಕ್ ಡಬ್ಬಗಳಲ್ಲಾಗ್ಬೋದು ಅಥವಾ ಗಾಜಿನ ಡಬ್ಬಗಳಲ್ಲಾಗ್ಬೋದು. ಆ ಬಾಕ್ಸ್ ತೊಡಿಲಿ ಈ ಥರ ಗಾಜಿನ ಡಬ್ಬಗಳಾಗ್ಬೋದು ಅಥವಾ ಪಿಂಗಾಣಿ ಬಾಕ್ಸ್ಗಳಲ್ಲಿ ಏನಿರುತ್ತೋ ಆ ಪಿಂಗಾಣಿ ಬಾಕ್ಸ್ಗಳು ಕೂಡ ಇಟ್ಕೋಬೋದು. ಓಕೆ, ಸೊ ಪಿಂಗಾಣಿ ಬಾಕ್ಸ್ಗಳಲ್ಲಿ ಇಟ್ಕೊಂಡ್ರೆ ನಿಮಗೆ 1 ವರ್ಷ ಯಾವುದೇ ಥರ ಶೇಖರಣೆ ಮಾಡಿಕೊಂಡ್ರು ಕಷ್ಟ ಇರಲ್ಲ. ಆ್ಯಂಡ್ ಇದು ನಿಮಗೆ ಗಾಜಿನ ಡಬ್ಬದಲ್ಲಿ ಇಟ್ಕೊಂಡ್ರು ಕೂಡ ಏನು ಇಶ್ಯೂ ಇರಲ್ಲ. ಈ ಲೆವೆಲ್ಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಮಿಶ್ರಿತ ಖಾರ ರೆಡಿಯಾಗಿ ನಿಮಗೆ ಸಿಗುತ್ತೆ. ಓಕೆ, ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವುದೇ ಥರ ಡೌಟ್ಸ್ ಇದ್ದಲ್ಲಿ ಕೆಳಗಡೆ ಕಮೆಂಟಲ್ಲಿ ಡೌಟ್ಸ್ಗಳನ್ನ ಮೆನ್ಷನ್ ಮಾಡಿ ನಾನು ಕ್ಲಿಯರ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಹಾಗೆ ಬೆಲ್ ಐಕಾನ್ ಮತ್ತು ಸಬ್ಸ್ಕ್ರೈಬ್ ಬಟನ್ನ ಒತ್ತೋದು ಮರಿಬೇಡಿ. ರಾಹುಲ್ ಬ್ಲಾಗ್ಸ್ ನಿಮ್ಮ ಸೇವೆಯಲ್ಲಿ ಸದಾ ಸಿದ್ಧ. ಥ್ಯಾಂಕ್ ಯು, ಬಾಯ್.